ಶ್ರೀಕೃಷ್ಣ ಪರಮಾತ್ಮನ ಒಂದು ಭಗವದ್ಗೀತೆಯ ನುಡಿ ಏನಿದೆ ಅದು ಎಂದಿಗೂ ಎಂದೆಂದಿಗೂ ಸಹಸ್ರಾರು ವರ್ಷಗಳ ಹಿಂದೆ ಹೇಳಿರುವಂಥದ್ದು, ಇವತ್ತಿಗೂ ಕೂಡ ಅದು ಪ್ರಚಲಿತ. ಅದು ನಮ್ಮ ಜೀವನಕ್ಕೆ ಬಲು ದೊಡ್ಡ ಸಂದೇಶವನ್ನ ಕೊಡ್ತದೆ. ಆದುದೆಲ್ಲ ಒಳ್ಳೆಯದಕ್ಕಾಗಿಯೇ, ಆಗುವುದೆಲ್ಲವೂ ಒಳ್ಳೆಯದಕ್ಕಾಗಿಯೇ, ಇನ್ನು ಮುಂದೆ ಆಗಲಿರುವುದು ಒಳ್ಳೆಯದಕ್ಕಾಗಿಯೇ. ಕಳಕೊಂಡಿದ್ದು ನೆನೆದು ದುಃಖಿಸುವುದೇಕೆ? ಕಳಕೊಂಡದ್ದು ಯಾವುದಾದರೂ ನೀವು ತಂದಿರುವುದಾದರೂ ಏನು? ನಾಶವಾದುದು ಯಾವುದಾದರೂ ನೀವು ಸೃಷ್ಟಿಸಿರುವುದಾದರೂ ಏನು? ನೀವು ಪಡೆದದ್ದೆಲ್ಲವೂ ನಿಮಗೆ ಇಲ್ಲಿಂದಲೇ ದೊರೆತಿರುವುದು, ನಿಮಗಿರುವುದೆಲ್ಲವೂ ಇಲ್ಲಿಂದಲೇ ಪಡೆದಿರುವುದು. ಇಂದು ನಿಮಗಿರುವುದಿಲ್ಲ, ನಿನ್ನೆ ಬೇರೆ ಯಾರದೋ, ನಾಳೆ ಅದು ಮತ್ತೆ ಯಾರದೋ ಆಗುವುದು. ಪರಿವರ್ತನೆಯೇ ಜಗದ ನಿಯಮ. ಇಂಥ ಬಲು ದೊಡ್ಡ ಸಂದೇಶ ಶ್ರೀಕೃಷ್ಣ ಪರಮಾತ್ಮನ ಸಂದೇಶ. ಇದು ಎಂದಿಗೂ ಎಂದೆಂದಿಗೂ, ಇನ್ನು ಸಹಸ್ರಾರು ವರ್ಷಗಳ ಹಿಂದಿನಿಂದಲೂ ಇನ್ನು ಮುಂದಕ್ಕೆ ಇನ್ನು ಸಹಸ್ರಾರು ವರ್ಷಗಳ ನಂತರವೂ ಇರುವಂತ ಒಂದು ಬಲು ದೊಡ್ಡ ಸಂದೇಶ. ಇದನ್ನ ಎಲ್ಲರೂ ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೋಬೇಕು. ಎಂತ ಬಲು ದೊಡ್ಡ ಮಾತು. ನಾವೇನೂ ತಂದಿಲ್ಲ, ಆದ್ರೆ ಇಲ್ಲಿರೋದೆಲ್ಲವೂ ಇಲ್ಲಿನ ಸಮಾಜದ ಒಳಿತಿಗಾಗಿ ನೀವು ಬಳಸ್ರಿ ಅನ್ನುವಂತ ಒಂದು ಸಂದೇಶ ಕೊಟ್ಟಂತ ಶ್ರೀಕೃಷ್ಣ ಪರಮಾತ್ಮನ ಜನ್ಮಾಷ್ಟಮಿಯನ್ನ ನಾವೆಲ್ಲರೂ ಇವತ್ತು ಆಚರಿಸ್ತಾ ಇದ್ದೀವಿ. ಮತ್ತೊಮ್ಮೆ ಎಲ್ಲರಿಗೂ ಶುಭವಾಗ್ಲಿ.